ಫ್ರೆಂಡ್ಸ್ ನೋಡಿ, ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಕಾಳುಮೆಣಸು ಗಿಡಗಳನ್ನು ಎಲ್ಲಿ ತರಬೇಕು, ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಕಾಳುಮೆಣಸನ್ನು ಅತಿ ಹೆಚ್ಚಾಗಿ ಬೆಳೆದು ಲಾಭ ಮಾಡುತ್ತಿರುವ ಅರುಣ್ ಕುಮಾರ್ ಎಂಬ ರೈತರನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಈ ಗಿಡಗಳ ಬಗ್ಗೆ ಯಾವ ಥರ ನಟರು, ಯಾವ ಲಾಲನೆ ಪಾಲನೆಯನ್ನು ಮಾಡ್ತಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಮಗೆ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಗಿಡಗಳನ್ನು ಎಲ್ಲಿಂದ ತಂದ್ರಿ, ಯಾವ ಥರ ನಟ್ಟಿದ್ರಿ, ಯಾವ ಥರ ಲಾಭ ಮಾಡ್ತಿದ್ರೆ ಸಂಪೂರ್ಣ ಮಾಹಿತಿ ಕೊಡಿ ಸರ್. ಲೋಕಲಲ್ಲೇ ತಂದಿದ್ದು. ಆದರೆ ಲೋಕಲಲ್ಲಿ ತಂದರೆ ನಾನು ಲೋಕಲಲ್ಲಿ ಕೊಟ್ಟೆ ಗಿಡ ಫಸ್ಟ್ ತಂದು ಹಚ್ಚಿದೆ. ಅದಂದರೆ ಸೂರ್ಯ ಮುಳುಗೋ ಕಡೆಗೆ ಬುಡ ಮಾಡಿ ನೆಡೋದು. ನಂತರ ಅದಕ್ಕೆ ಗಿಡಕ್ಕೆ ಹಚ್ಚೋದು. ಒಂದಂತಲ್ಲ, ನಾನು ಕಾಳು ಮೆಣಸಿನ ಗಿಡನ ಮರಕ್ಕೂ ಹಚ್ಚಿದ್ದೀನಿ, ಎಲ್ಲ ಪ್ರತಿಯೊಂದು ಮರಕ್ಕೂ ಹಚ್ಚಿದ್ದೀನಿ. ಆದರೆ ಈ ಅಡಿಕೆ ಮರಕ್ಕೆ ಭಾರಿ ಚೆನ್ನಾಗಿ ಬರುತ್ತೆ, ಮತ್ತೆಲ್ಲ ತೆಂಗಿನ ಮರಕ್ಕೆ ಚೆನ್ನಾಗಿ ಬರುತ್ತೆ. ಇದು ಉಪಬೆಳೆ. ಇದು ಒಂದು ತೋಟದಲ್ಲಿ ಒಂದು ಅಡಿಕೆ ಮರದ ಮಧ್ಯೆ ಒಂದು ಉಪಬೆಳೆ ಇದು ಆಗಿರೋದ್ರಿಂದ ಎಲ್ಲ ರೈತರು ಇದನ್ನು ಮಾಡೋಂಥದ್ದು ಭಾರಿ ಲಾಭದಾಯಕ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಇಷ್ಟೊಂದು ಬಳ್ಳಿಗಳನ್ನು ಹಾಕಿದ್ದೀರಾ, ಇದು ಯಾವ ಜಾತಿ ಬಳ್ಳಿ ಅಂತ ಹೇಳಿ ಸರ್. ನಮ್ಮದು ಇಲ್ಲಿ ನಮ್ಮ ಮಲೆನಾಡಲ್ಲಿ ಬರೋವಂಥದ್ದು ಪಣಿಯೂರು ಭಾರಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಅದನ್ನೇ ಆಯ್ಕೆ ಮಾಡ್ತೀನಿ, ಪಣಿಯೂರನ್ನ ಹಾಕಿದ್ದೀನಿ. ಎಲ್ಲದೂ ಕೊಟ್ಟೆ ಅಂತಲ್ಲ, ಕೆಲವೊಂದೊಂದು ಕರೆಯಿಂದನೂ ನಾನು ಬೇರೆ ತೋಟದಾಗ ಹೋಗಿ ತೆಗೆದುಬಂದ್ಕೊಂಡು ಪಣಿಯೂರನ್ನೇ ಆಯ್ಕೆ ಮಾಡ್ಕೊಂಡು ನೆಡ್ತೀನಿ. ನೆಟ್ಟು ಚೆನ್ನಾಗಿ ಬಂದಿದೆ, ಏನು ತೊಂದರೆ ಇಲ್ಲ. ಮತ್ತು ನೀವೇ ಓನಾಗಿ ಗಿಡಗಳನ್ನು ತಗೊಬಂದು ಕಲೆಕ್ಟ್ ಮಾಡಿ ನೆಟ್ಟಿರೋದು? ನಾವು ಓನಾಗಿ ಗಿಡನ ತಗೊಂಡು ಮಾಡಿದ್ವಿ. ಕೊನೆಗೆ ನಮ್ಮಲ್ಲೂ ಬುಡದಲ್ಲಿ ಕರೆಗಳು ಬರ್ತವೆ. ಆ ಕರೆಯಲ್ಲೂ ಕೊಟ್ಟಿ ಹಾಕೊಂಡು ನಡ್ಬೋದು. ನೇರವಾಗಿ ಇದು ಕರೆನೂ ನಡ್ಬೋದು, ಏನು ತೊಂದರೆ ಇಲ್ಲ. ಸರ್, ಈಗ ಜಾಸ್ತಿ ಕರೆನೇ ನೆಟ್ಟಿರೋದು. ಸರ್, ಇವಾಗ ನಮಗೊಂದು ಕನ್ಫ್ಯೂಷನ್ ಇದೆ. ನಾನು ಕೇಳ್ಪಟ್ಟಿರೋ ಪ್ರಕಾರ ಮೇಲ್ಗಡೆ ಹೋಗಿರುವಂಥ ಏನು ಸುಳಿಗಳಿರುತ್ತೋ ಅವುಗಳಿಂದ ಗಿಡಗಳನ್ನು ಮಾಡೋದಕ್ಕಿಂತ ನೆಲದಲ್ಲಿ ಹೋಗಿರೋ ಸುಳಿಗಳಿಂದ ಗಿಡಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಸರ್, ಅದು ಯಾವ ಥರ ಅಂತ ಒಂಚೂರು ತೋರಿಸ್ತೀರಾ ಸರ್, ಯಾವ ಥರ ಅಂತ? ಮೇಲೆ ಅಂತಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಇದ್ರನ್ನ ಅವ್ರು ಹೇಳ್ತಿರೋದು ಇದನ್ನ ನಡ್ಬೇಕು ಅಂತೇಳಿ ಮೇಲೆ ಹೋಗಿ ಬರ್ತದೆ. ಇದನ್ನ ನಟ್ರೆ ತಕ್ಷಣ ಇದು ಏನು ಕಾಯಿ ಬರುತ್ತೋ ಅದ್ರ ತಕ್ಷಣ ಕಾಯಿ ಬರುತ್ತದೋ, ಕರೆ ಬರುತ್ತೆ. 1-2 ವರ್ಷದಲ್ಲಿ ಕರೆ ಬರುತ್ತೆ. ಆದರೆ ಅದು ಬದುಕೋದು ಭಾರಿ ಕಡಿಮೆ. ಬದುಕ್ತು ಅಂದರೆ ಬರುತ್ತೆ, ಬದುಕೋದು ಕಡಿಮೆ. ಈಗ ಬದುಕಿದ್ರೆ ಅಡ್ಡಿಲ್ಲ. ಇದು ಕಾಳು ಮೆಣಸಿನ ಕರೆ ಬರುತ್ತೆ. ಇಲ್ಲಿ ಕರೆ ಇದೆ, ಇದೆಲ್ಲ ಉಪ್ಪಿಡ್ತೀನಿ. ಎಲ್ಲ ಈ ಥರ ಕರೆ ಬರುತ್ತಲ್ಲ, ಈ ಥರ ಕರೆ. ಈ ಕರೆಯಲ್ಲಿ ಯಾವತ್ತೂ ಸಾಯಲ್ಲ ಅದು. ಟೈಮಿಂಗ್ಸ್ ಮಳೆಗಾಲ ಹತ್ತದ್ರೊಳಗೆ ನಟ್ಟುಬಿಟ್ರೆ ಸಾಯೋದಿಲ್ಲ. ಅದು ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಇದ್ರ ನಟ್ರೆ ಬದುಕೋ ಚಾನ್ಸ್ ಕಡಿಮೆ, ಬದುಕಿದ ಮೇಲೆ ಅನುಕೂಲ ಜಾಸ್ತಿ. ಇದು ಬೇಗ 2-3 ವರ್ಷಕ್ಕೆ ಬೆಳೆ ಬರುತ್ತೆ ಅಂತ ತೊಂದರಿಲ್ಲ. ಸರ್, ಈಗ ನೀವು 12 ವರ್ಷದಿಂದ ಬೆಳೆದು ಮಾರಾಟ ಮಾಡ್ತಾ ಇರೋದ್ರಿಂದ ಹೈಯೆಸ್ಟ್ ರೇಟ್ ಅಂದರೆ ಏನು, ಕೆಜಿಗೆ ಹೈಯೆಸ್ಟ್ ರೇಟ್ ಎಷ್ಟು ಸಿಗ್ಬೋದು ಸರ್? ನಾನು ಕೆಜಿಗೆ ಹೈಯೆಸ್ಟ್ ರೇಟ್ 700 ರೂಪಾಯಿಗೆ ಒಂದು ಸರಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ. ನಂತರ ಸ್ವಲ್ಪ ಏಳು ಬೀಳು ಮಾರ್ಕೆಟ್ ಇರೋದ್ರಿಂದ ಈ ಸರಿ ನಾನು ಪರ್ ಕೆಜಿಗೆ 650ಕ್ಕೆ ಕೊಟ್ಟಿದ್ದೀನಿ. ಇದು 65,000ಕ್ಕೆ ಕ್ವಿಂಟಲ್. 65,000 ಕ್ವಿಂಟಲ್. ಸರ್, ಇದ್ರ ಬುಡಗಳನ್ನೆಲ್ಲ ಹೆಂಗೆ ಮಾಡ್ತೀರಾ ಸರ್? ಬುಡನ ನಾವು ಇಲ್ಲಿ ಈ ಮರದ ಕೃಷಿ ಮಾಡೋ ಹೊತ್ತಿಗೆ ಬುಡ ಕಡಿಯೋದಿಲ್ಲ. ಅದು ಬುಡ ಬಿಟ್ಟು ದೂರಕ್ಕೆ ಅದನ್ನು ಕೃಷಿ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ, ಅದ್ರ ಮೇಲೂ ಗೊಬ್ಬರ ಹಾಕಿ ಸುತ್ತ ಮಣ್ಣು ಪ್ಯಾಕ್ ಮಾಡಿಬಿಡ್ತೀವಿ. ಅಂದರೆ ಅದ್ರ ಬುಡದಲ್ಲಿ ನೀವು ಬಿಡಿಸಲ್ಲ? ಬುಡ ಬಿಡಿಸಲ್ಲ, ಬೇರ್ನೂ ಕಡಿಯಲ್ಲ. ಬೇರೆ ಕಡಿದ್ರೆ ಅದ್ರ ವೈರಸ್ ಬಂದು ಹೋಗ್ಬಿಡುತ್ತೆ. ಆಲ್ರೆಡಿ ನಮ್ದೀಗ ಅಲ್ಲಲ್ಲಿ ವೈರಸ್ ಬಂದಿದೆ. ಈಗ ಅದಕ್ಕೇನು ಮಾಡಿಲ್ಲ. ಸರ್, ನೀವು ಹಲವಾರು ಉಪಬೆಳೆಗಳನ್ನು ಮಾಡ್ತಾಯಿದ್ದಾರೆ. ಈಗ ನಾವು ನೋಡ್ಬೋದು, ನೀವೇ ಇಲ್ಲಿ ಹಾಕಿದ್ದೀರಾ ಮೂಸಂಬಿ ಗಿಡ, ಕಿತ್ತಲೆ, ಆ ಥರ ಮಾಡ್ತೀರಾ. ಅದ್ರಿಗಿಂತನೂ ಕಾಳು ಮೆಣಸು ಹಾಕೋದ್ರಿಂದ ಏನು ಸರ್ ಬೆನಿಫಿಟ್? ಕಾಳು ಮೆಣಸು ಈಗ ರೈತರು ಏನು ಮಾಡ್ತಾರೆ ಅಂತಂದರೆ, ನನ್ನ ತೋಟ ಅಷ್ಟೇ ನೋಡ್ಕೊಂಡಿರ್ತಾರೆ. ಅದ್ರ ತೋಟದ ಮಧ್ಯೆ ಹಲವಾರು ಬೆಳೆಗಳನ್ನು ನಾವು ಬೆಳೀತಾ ಇರಿದ್ರೆ ಒಂದಲ್ಲ ಒಂದು ಬೆಳೆಯಲ್ಲಿ ನಮಗೆ ಲಾಭದಾಯಕವಾದ ಬೆಳೆ ಸಿಗುತ್ತೆ, ಲಾಭ ಸಿಗುತ್ತೆ. ಈಗ ತೋಟ ಅಂತಂದರೆ ಒಂದು ವರ್ಷ ಕೊಳೆ ಬಂದು ಹೋಗ್ಬೋದು, ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಹೋಗ್ಬೋದು. ಇದೆಲ್ಲ ಹಾಗಾಗಲ್ಲ. ಅದಿಲ್ಲ ಅಂತಂದರೆ ಇದು ಸಿಗುತ್ತೆ, ಇದಿಲ್ಲ ಅಂದರೆ ಅದು ಸಿಗುತ್ತೆ, ಏನು ತೊಂದರೆ ಆಗಲ್ಲ. ಮಿಶ್ರ ಬೆಳೆ ಐತಲ್ಲ, ಎಲ್ಲ ರೈತರು ಕೂಡ ಮಿಶ್ರ ಬೆಳೆಯನ್ನು ಅವಲಂಬಿಸಬೇಕು. ಒಂದೇ ಬೆಳೆಯಲ್ಲಿ ಅಷ್ಟೊಂದು ರೈತರು ಕ್ಲಿಕ್ ಆಗಕ್ಕೆ ಸಾಧ್ಯ ಇಲ್ಲ. ಸರ್, ನಾನು ನಿಮಗೆ ನೋಡಿರೋ ಪ್ರಕಾರ ನಿಮ್ಮ ತೋಟದಲ್ಲಿ ಈಗ ಮೂಸಂಬಿ ಗಿಡ ಇದೆ, ಮತ್ತೇನೇನೋ ಇದೆ ಸರ್. ಏನೇನಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಮೂಸಂಬಿ ಗಿಡ, ಅದು ಅಲ್ಲಿ ಬಂದಿರೋದು ಸಪೋಟ ಗಿಡ. ಇಲ್ಲೆಲ್ಲ ತೆಂಗಿನ ಗಿಡದ್ದು ಇದನ್ನೆಲ್ಲ ಹಾಕಿದ್ದೀವಿ ನಾವು ನೆಡಲಿಕ್ಕೆ, ಗೋಟನ್ನು. ಅವೆಲ್ಲ ಅದು ತೆಂಗಿನ ಗಿಡ. ಇದು ಅಡುಗೆ ಬರುತ್ತದು, ಯಾವುದು ಸಾಂಬಾರಿಗೆ ಹಾಕ್ಲಿಕ್ಕಿದೆ. ಎಲ್ಲ ಬೆಳೆದಿವಿ ಸ್ವಲ್ಪ ಅಲ್ಲಲ್ಲಿ. ಇದನ್ನು ಮಧ್ಯ ವೆನಿಲಾ ಇದೆ, ಅಲ್ಲಿ ಸ್ವಲ್ಪ ವೆನಿಲಾ ಇದೆ. ವೆನಿಲಾ ಹೋಗಿದೆ, ಅದು
ಯಾವುದು ಇದು ವೈರಸ್ ಬಂದು ಹೋಗಿದೆ. ಮತ್ತು ಇದು ಏಲಕ್ಕಿ ಹಾಕಿದ್ದೇನೆ, ಮಧ್ಯ ಮಧ್ಯೆ ಏಲಕ್ಕಿ ಇದೆ. ಸರ್ ಏಲಕ್ಕಿನ ಒಂದ್ಸರಿನಾದ್ರು ಸೇಲ್ ಮಾಡಿದ್ದೀರಾ ಸರ್? ತೆಗೆದು ಸೇಲ್ ಮಾಡಿಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದು ಪರವಾಗಿಲ್ಲ, ಅಂದರೆ ಮನೆ ಯೂಸಿಗೆಲ್ಲ ತೊಂದರೆ ಇಲ್ಲ. ಅದನ್ನೇ ಮಾಡ್ಬೇಕಂತಲೇ ನಾನು ಮಾಡಿದೆ ಇಲ್ಲಿ ಏಲಕ್ಕಿನ. ಅದು ನಮ್ಮಲ್ಲಿ ಅಷ್ಟೊಂದು ಉಪಯೋಗ ಆಗಲ್ಲ. ಅದು ಸಾಮಾನ್ಯ ಒಂದು 90% ನರಳಿರ್ಬೇಕು ಅದಕ್ಕೆ ಜಾಸ್ತಿ. ಹಾಗಾಗಿ ಅದು ನಮ್ಮಲ್ಲಿ ಅಷ್ಟೊಂದು ಉಪಯೋಗ ಆಗಲ್ಲ, ಅದು ಭಾರಿ ಕೆಲಸ ಅಂತ ಹೇಳ್ಕೊಂಡು ಅದು ನಾನು ಸ್ವಲ್ಪ ಕೈ ಬಿಟ್ಬಿಟ್ಟೆ. ಅಂದರೆ ಈ ವೆದರಿಗೆ ಸೆಟ್ ಆಗಲ್ಲ, ಸೆಟ್ ಆಗೋದಿಲ್ಲ ಅಂತ ಹೇಳಿ. ಸರ್ ಈಗ ಬೋಳ್ ಕಾಳನ್ನು ಫಸ್ಟ್ ಹಾಕಿ ಎಷ್ಟು ದಿನಕ್ಕೆ ನಿಮಗೆ ಕಾಳು ಮೆಣಸು ಬರುವಂಥದ್ದು ಸರ್? ಕಾಳು ಮೆಣಸು ನನಗೆ 3 ವರ್ಷ ಬರುತ್ತೆ. 3 ವರ್ಷಕ್ಕೆ ಕಾಳು ಮೆಣಸು ಹಾಕಿ ತೆಗಿಬೋದು. 3 ವರ್ಷಕ್ಕೆ ಬರುತ್ತೆ. ಅಂದರೆ ಟಾಪ್ ಆಗಿ ಬರೋದಿಲ್ಲ, ಸ್ವಲ್ಪನೇ ಮೇಲೆ ಹೋದಂಗೆ ಕರೆ ಬರುತ್ತೆ. ಸರ್ ಈಗ ಔಷಧಿಗಳನ್ನೆಲ್ಲ ಹೆಂಗೆ ಮಾಡ್ಬೇಕು ಸರ್ ಇವಕ್ಕೆ? ಔಷಧಿ ಏನು ನಾವೇನು ಜಾಸ್ತಿ ಔಷಧಿ ಅದಕ್ಕೇನೋ ಸ್ಪ್ರಿಂಕ್ಲರ್ ಇದು ಮಾಡಲ್ಲ, ಸ್ಪ್ರೇ ಮಾಡಲ್ಲ. ನಾವು ಈ ತೋಟಕ್ಕೆ ಹೊಡೆಯೋ ಹೊತ್ತಿಗೆ ನಾವು ಇದನ್ನು ಸ್ವಲ್ಪ ಇದಕ್ಕೆ ಹಿಡಿದ್ಬಿಡ್ತೀವಿ. ಇದಕ್ಕಂತಲೇ ಸಪ್ರೇಟ್ ಏನು ನಾವೇನು ಔಷಧಿ ಹೊಡೆಯಲ್ಲ. ಅಂದರೆ ಅಡಿಕೆ ಗಿಡಕ್ಕೆ ಹೊಡೆದಾಗ ಅಡಿಕೆಗೆ ಯಾವ ದ್ರಾವಣ ಏನಾದ್ರು ಮಿಕ್ಸ್ ಮಾಡಿ ಹೊಡಿಬೇಕಾದ್ರೆ ಬೋಡ ದ್ರಾವಣನೂ ಅದಕ್ಕೊಂದು ಸ್ವಲ್ಪ ಹಿಡಿತೀವಿ. ಮತ್ತು ಇನ್ನು ಯಾವುದೇ ಒಂದು ಔಷಧಿ ಹೊಡಿಬೇಕಾರಲ್ಲ ಅದಕ್ಕೊಂದು ಸ್ವಲ್ಪ ಹಿಡ್ಕೊಂಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಔಷಧಿ ಅದೇನು ಕೆಮಿಕಲ್ ಏನೋ ಯೂಸ್ ಮಾಡಲ್ಲ. ಮತ್ತಿನ್ನು ಅಷ್ಟೇನು ಕೆಮಿಕಲ್ ಏನು ಕೇಳೋದಿಲ್ಲ. ಅದು ಬಿಡು, ನಾನು ಗೌರ್ಮೆಂಟ್ ಗೊಬ್ಬರನೂ ಹಾಕಿಲ್ಲ. ಇದು ನಾನು ಕೊಟ್ಟಿಗೆ ಗೊಬ್ಬರದಿಂದನೇ, ಸಾವಯವ ಗೊಬ್ಬರದಿಂದನೇ ಬೆಳೆಸಿರೋದು. ಸಾಮಾನ್ಯವಾಗಿ ತೋಟ ನೋಡ್ರಿ, ಅಲ್ಲಿ ಹಾಕಿದ್ದೀನಿ ನನಗೆ ಎಲ್ಲ. ಅವು ಹಸಿರು ಹೋದ್ಮೇಲೆ ಬರಲಿ ತೋರಿಸ್ತೀನಿ. ಈ ಹಸಿರು ಐತಲ್ಲ, ಕಾಳುಮೆಣಸಿನ ಗಿಡ ಹಚ್ಚೋದಕ್ಕೆ ಈ ಹೊರಟಿರ್ಬೇಕು, ಈ ಥರ ಹೊರಟಿರ್ಬೇಕು. ಆ ಥರ ಅಲ್ಲಿ ಹಸಿರು ಇದೆಯಲ್ಲ, ಆ ಥರ ಹಸಿರು ಇದ್ದರೆ ಅದು ಬೇರು ಕೊಡೋದಿಲ್ಲ, ಬೇರು ಕೊಡೋಕೆ ಅನುಕೂಲ ಆಗೋದಿಲ್ಲ. ಈ ಥರ ಹೊರಟಿದ್ಬಿಟ್ರೆ ಬೇರು ಕೊಟ್ಕೊಂಡು ಹೋಗುತ್ತೆ. ಆ ಥರ ಹಸಿರು ಇದ್ರೆ ಏನಾಗುತ್ತೆ ಸರ್? ಜರಿಯತ್ತೆ ಅಂತಾನೆ ಬಳ್ಳಿ, ಗ್ರಿಪ್ ಸಿಗೋದಿಲ್ಲ. ಇಲ್ಲಿ ಬಳ್ಳಿಗೆ ಇಲ್ಲಿ ಗ್ರಿಪ್ ಇದೆ ನೋಡ್ರಿ, ಆ ಗ್ರಿಪ್ ಅಲ್ಲಿ ಹಸಿರು ಇದ್ದಲ್ಲಿ ಸಿಗೋದಿಲ್ಲ. ಆ ಎಳೆ ಮರ ಇರುತ್ತಲ್ಲ ಅದ್ರಲ್ಲಿ ಸಿಗೋದಿಲ್ಲ. ಟೋಟಲಿ ಆಲ್ಮೋಸ್ಟ್ ಇದು ಎಲ್ಲ ಈ ಥರ ಮರ ಬಂದರೆ ಮಾತ್ರ ಕಾಳು ಮೆಣಸಿಗೆ ಹತ್ತಕ್ಕೆ ಯೋಗ್ಯ ಆಗುತ್ತೆ. ಅದು ಬೇರೆ ಗ್ರಿಪ್ಪಿಗೆ ಎಲ್ಲ ಅನುಕೂಲ ಆಗುತ್ತೆ. ಇದು ಹೆಚ್ಚು ಕಡಿಮೆ ಸಾಮಾನ್ಯವಾಗಿ ಈ ಮರಕ್ಕೂ ಎಫೆಕ್ಟ್ ಆಗಬಾರ್ದು, ಕಾಳು ಮೆಣಸಿಗೆ ಒಳ್ಳೇದಾಗಬೇಕಂತಂದರೆ ಸೂರ್ಯ ಮುಳುಗೋ ಕಡೆ ಏನು ನಾವು ಇದು ಬರುತ್ತಲ್ಲ, ಯಾವುದು ಮಧ್ಯಾಹ್ನ ನಂತರ ಇಳಿ ಬಿಸಿಲು ಅಂತ ಹೇಳ್ತಿದ್ದೀವಲ್ಲ, ಆ ಇಳಿ ಬಿಸಿಲು ಈ ಮರಕ್ಕೂ ಎಫೆಕ್ಟ್ ಕೊಡೋದಿಲ್ಲ. ಆ ಮರ ಅದಕ್ಕೂ ಏನು ತೊಂದರೆ ಆಗೋದಿಲ್ಲ. ಇಳಿ ಬಿಸಿಲು ಗಿಡಕ್ಕೂ ನೆರಳಾಗುತ್ತೆ. ಅದು ಒಂದು ಇದು ಈ ಅಡಿಕೆ ಗಿಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಬರುವಂಥ ಇಳಿ ಬಿಸಿಲಿಂದ ಗಿಡಗಳು ಒಂದು ಸ್ವಲ್ಪ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಗಿಡಗಳು ಹಳದಿ ಕಲರ್ ಆಗ್ತಾ ಇರ್ತವೆ. ಮತ್ತು ಅಲ್ಲಿಂದ ಇದಕ್ಕೆ ಸುಣ್ಣ ಹೊಡಿಯೋಂಥದ್ದು ಮತ್ತು ಯಾವುದೋ ಒಂದು ಹಾಳೆ ಕಟ್ಟೋಂಥದ್ದು ಅದೇ ಯಾವುದೋ ಅವಶ್ಯಕತೆ ಇರೋದಿಲ್ಲ. ಕೆಲಸ ಉಳಿಯುತ್ತೆ. ಸರ್ ಇವಾಗ ಬಳ್ಳಿ ಹಾಕಬೇಕು ಅಂದರೆ ಗಿಡದಿಂದ ಎಷ್ಟು ದೂರ ಹಾಕ್ಬೇಕು ಸರ್ ಬಳ್ಳಿನ? ಇದು ಗಿಡನ ಕರೆನ ತೆಗೆದು ಇಲ್ಲಿ ಇಷ್ಟು ದೂರ 1-2 ಅಡಿ ಬಿಟ್ಟು ನೆಡಬೇಕು. ಯಾವುದು ಕರೆನ ಅದನ್ನ ಬಳ್ಳಿನ ನಟ್ಟು ಹಾಗೆ ಬಿಡ್ಬೇಕು. ಇದನ್ನ ಹತ್ತಕ್ಕೆ ಬಿಡ್ಬಾರ್ದು, ಹಾಗೆ ಬಿಡ್ಬೇಕು. ನಂತರ ಅದು ಚಿಗುರಿದ ಮೇಲೆ ಎತ್ತಿ ಇದಕ್ಕೆ ಕಟ್ಬೇಕು. ಚಿಗುರಿದ ನಂತರ ಇಲ್ಲಿ ಬಂದಿದೆಯಲ್ಲ, ಇದು ಎತ್ತಿ ಕಟ್ಬಿಟ್ಟು ಹಿಡ್ಕೊಬೇಕು. ಇದು ಹೆಚ್ಚು ಕಡಿಮೆ ನಾವು ಈಗ ಇದು ಬಟ್ಟೆ ದಾರದಲ್ಲಿ ಕಟ್ತಾರೆ. ಬಟ್ಟೆ ಯಾವುದು ಸೀರೆ ಪಾರೆ ಎಲ್ಲ ಹಳೆದಿರ್ತದಲ್ಲ ಅದ್ರಲ್ಲಿ ಕಟ್ತಾರೆ. ಅದ್ರ ಕಟ್ಟಬಾರದು. ಇದನ್ನ ಕತ್ತದ ಪಿಚ್ ಅಂತ ಇರುತ್ತೆ. ಕತ್ತದ ಪಿಚ್ಚಲ್ಲಿ 1 ವರ್ಷ ಕಟ್ಟಿದ್ರೆ ಸಾಕು, ನಂತರ ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಅದು ಮೇಲೆ ಹೋದಾಗ ಮಾತ್ರ ಅದು ಇದು ಹಿಡ್ಕೊಳಕ್ಕೆ ತಾಕತ್ತಿಲ್ತಿ ಜಾರಿ ಬಿದ್ದೋಗೋ ಚಾನ್ಸ್ ಇರುತ್ತೆ. ಅವಾಗ ಮಾತ್ರ ಮೇಲೆ ಒಂದು ಸ್ವಲ್ಪ ಕಟ್ಟಬೇಕು. ಇಲ್ಲೆಲ್ಲ ಮಧ್ಯೆ ಏನು ಕಟ್ಟಬೇಡ. ನಾನು ಎಂಥದ್ದು ಕಟ್ಟಿಲ್ಲ ಅದಕ್ಕೆ. 1 ವರ್ಷ ಕಟ್ಟಿದ್ದೀನಿ ಅಷ್ಟೇ. 1-2 ವರ್ಷ ಕಟ್ತಾ ಬಂದೆ, ನಂತರ ಏನೂ ಕಟ್ಟಿಲ್ಲ, ಹಾಗೆ ಬಂದೆ. ತೆಂಗಿನ ಗಿಡಕ್ಕೆ ಹಾಕಿದ್ದೀರಲ್ಲ ಈ ಬಳ್ಳಿ, ಸರಿ ತುಂಬ ಹೈಟ್ ಹೋಗಿದೆ, ಇದೇನು ಮಾಡ್ತೀರಾ? ಅದ್ರ ಮೇಲೆ ಹೋದರೆ ಸಮಸ್ಯೆ. ಅದು ನಮ್ದೊಂದು 25 ಅಡಿ ಏಣಿದೆ, ಬಟ್ ಅದಕ್ಕೊಂದು ಸೇರ್ಸಿಗಳಕ್ಕೆ ಒಂದು 10 ಅಡಿ ಇದೆ. 10 ಅಡಿ ಆದ ನಂತರ ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗಿತೀವಿ. ಅದೊಂದು 25 ಅಡಿ ಏಣಿನ ತನಕ ಕೊಯ್ಬೋದು ಚೆನ್ನಾಗಿ, ನಂತರ ಕೊಯ್ಯೋಕ್ಕಾಗೋದಿಲ್ಲ. ಅದನ್ನು ಕಟ್ ಮಾಡಿ ತೆಗೆಯೋದು ಏನು ಮಾಡೋದು ಸರ್? ಕಟ್ ಮಾಡೋದ್ರಿಂದ ಗಿಡಕ್ಕೆ ಏನು ಹಾನಿ ಆಗುತ್ತೆ? ಏನು ತೊಂದರೆ ಸರ್, ನಾವು ಹಿಂದಿನ ವೀಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಬಟ್ ಈ ವಿಡಿಯೋದಲ್ಲಿ ನಮಗೆ ಕೆಲವೊಂದು ಕನ್ಫ್ಯೂಷನನ್ನು ನಿಮ್ಮ ಹತ್ರ ಕೇಳಬೇಕಂತ ಬಂದಿರೋದು. ನೀವು ಒಳ್ಳೆಯ ವಿಷಯವನ್ನು ನಮ್ಮ ಹತ್ರ ವಿನಿಮಯ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಮತ್ತು ನಿಮ್ಮ ನಂಬರನ್ನು ನಾನು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಹೆಚ್ಚಿನ ಮಾಹಿತಿಗೆ ಅವ್ರು ಫೋನ್ ಮಾಡ್ತಾರೆ, ದಯವಿಟ್ಟು ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನದಾಗಿ ನಾನು ಮಾಹಿತಿ ಕೊಟ್ಟೇ ಕೊಡ್ತೀನಿ. ಯಾರಿಗಾದರೂ ಮಾಹಿತಿ ಕೊಟ್ಟೇ ಕೊಡ್ತೀನಿ. ಸರಿ ಸರ್.